ಮಕ್ಕಳ ತೀವ್ರ ನಿಗಾ ಆರೈಕೆ ಕ್ಷೇತ್ರದಲ್ಲಿ ಮಹತ್ವದ ಮೈಲುಗಲ್ಲು ಸ್ಥಾಪಿಸಿರುವ ಆಸ್ಟರ್ ಸಿಎಂಐ ಆಸ್ಪತ್ರೆ ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಅಂಡ್ ಅಡ್ವಾನ್ಸ್ಡ್ ರೆಸ್ಪಾನ್ಸ್ ಫಾರ್ ಲಿವರ್ ಕೇರ್ ಅನ್ನ ಲೋಕಾರ್ಪಣೆಗೊಳಿಸಿದೆ. ಇದು ಕರ್ನಾಟಕದ ಮೊದಲ ಮಕ್ಕಳಿಗೆ ಮೀಸಲಾದ ಯಕೃತ್ತು ತೀವ್ರ ನಿಗಾ ಘಟಕವಾಗಿದೆ. ಗಂಭೀರ ಮತ್ತು ಪ್ರಾಣಾಪಾಯವಿರುವ ಯಕೃತ್ತಿನ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವಿಶೇಷವಾಗಿ ಅತ್ಯಂತ ಕೇಂದ್ರೀಕೃತ, ಸಂಯೋಜಿತ ಮತ್ತು ಸುಧಾರಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಈ ಘಟಕವನ್ನು ಸ್ಥಾಪಿಸಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಅವರು ಆಸ್ಟರ್ ಸಿಎಂಐ ಆಸ್ಪತ್ರೆ ಹಿರಿಯ ಆಡಳಿತಾಧಿಕಾರಿ ಮತ್ತು ವೈದ್ಯಕೀಯ ತಜ್ಞರ ಸಮ್ಮುಖದಲ್ಲಿ ಈ ಘಟಕವನ್ನು ಉದ್ಘಾಟಿಸಿದ್ರು. ಅದೇ ಮೊಟ್ಟ ಮೊದಲಾಗಿ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವರು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಲಿವರ್ ಕೇರ್, ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಮತ್ತೆ ಇದೆಲ್ಲಕ್ಕೆ. ಸೊ ಇದು ಡಾಕ್ಟರ್ ಸೋನಲ್ ಮತ್ತೆ ಡಾಕ್ಟರ್ ಕಾರ್ತಿಕ್ ಅವರು ಇದನ್ನ ಒಂದು ಶುರು ಮಾಡಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇದು ಏನ್ ನಾವು ಭಾವಿಸ್ತಾ ಇದ್ರೆ ಇಟ್ ವಿಲ್ ಬಿಕಮ್ ಅ ಬೆಂಚ್ ಮಾರ್ಕ್ ಫಾರ್ ಅದರ್ ಹಾಸ್ಪಿಟಲ್ಸ್. ಬೇರೆ ಹಾಸ್ಪಿಟಲ್ಸ್ ಇದೇ ತರ ಮಾದರಿನಲ್ಲಿ ವ್ಯವಸ್ಥೆ ಮಾಡಿ ಕಂಡಿಟ್ಟಿದ್ರೆ ಖಂಡಿತ ಲಿವರ್ ಕೇರ್ ನಲ್ಲಿ ಇಟ್ ವಿಲ್ ಬಿಕಮ್ ಸಮಥಿಂಗ್ ವಿಚ್ ಇಸ್ ಗ್ರೇಟ್ ಫೆಸಿಲಿಟಿ. ಅಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಬ್ಯಾಂಗ್ಳೂರ್ನಲ್ಲಿ ಈ ತರ ಫೆಸಿಲಿಟೀಸ್ ಜಾಸ್ತಿ ಇರಬೇಕು. ಯಾಕಂದ್ರೆ ಜನರು ಬ್ಯಾಂಗ್ಳೂರಿಗೆ ಯಾಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟಿಗೋಸ್ಕರ ಜನರು ಬ್ಯಾಂಗ್ಳೂರಿಗೆ ಬರಬೇಕು, ಬೇರೆ ದೇಶಕ್ಕೆ ಹೋಗಬಾರ್ದು ಅಂತ ಹೇಳಿ ನಾವು ಆಶೆ ಮಾಡ್ತೇವೆ. ಅದಕ್ಕೆ ಅಷ್ಟರಿಗೆ ಸಹ ಈ ಒಂದು ಫೆಸಿಲಿಟಿ ಬಹಳ ಚೆನ್ನಾಗಿ ನಡೀಲಿ, ಒಳ್ಳೆ ರಿಸರ್ಚ್ ಆಗಬೇಕು ಅಂತ ಹೇಳಿ ನಾನು ಆಶಿಸುತ್ತೇನೆ. ಹಾಗೂ ಇದರಿಂದ ಕಾಸ್ಟ್ ರಿಡಕ್ಷನ್ ಮಾಡಿದ್ರೆ ಜಾಸ್ತಿ ಜನರಿಗೆ ವ್ಯವಸ್ಥೆಗೆ ಉಪಯೋಗ ಮಾಡಲಿಕ್ಕೆ ಸಹ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ನಾವು ನೋಡ್ಕೊಳ್ತೀವಿ. ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಅಂಡ್ ಅಡ್ವಾನ್ಸ್ಡ್ ರೆಸ್ಪಾನ್ಸ್ ಫಾರ್ ಲಿವರ್ ಕೇರ್ ಘಟಕ ಆರಂಭ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಎಲ್ಲರಿಗೂ ಮಾದರಿ ಎಂಬಂತ ಬದಲಾವಣೆ. ಇದು ಸಾಮಾನ್ಯ ಐಸಿಯು ಆರೈಕೆಯಿಂದ ಹೊರಬಂದು ಕೇವಲ ಮಕ್ಕಳ ಯಕೃತ್ತಿನ ಆರೋಗ್ಯಕ್ಕೆ ಪೂರಕವಾದ ವಿಶೇಷ ಮಾದರಿಯನ್ನು ಪರಿಚಯಿಸಿದೆ. ಮಕ್ಕಳಲ್ಲಿ ಯಕೃತ್ತಿನ ತುರ್ತು ಪರಿಸ್ಥಿತಿಗಳು ವೇಗವಾಗಿ ಉಲ್ಬಣಗೊಳ್ಳುತ್ತವೆ. ಇದು ಮೆದುಳಿನ ಊತ, ಸೋಂಕು, ಅಂಗಾಂಗ ವೈಫಲ್ಯ ಮತ್ತು ಚಯಾಪಚಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇಂತಹ ಸಂಕೀರ್ಣತೆಗಳನ್ನು ಎದುರಿಸಲು ತಜ್ಞರ ಸಮನ್ವಯ ಮಾರ್ಗದರ್ಶನ ಅವಶ್ಯಕತೆ ಇದೆ. ಸುಧಾರಿತ ಮಾನಿಟರಿಂಗ್ ವ್ಯವಸ್ಥೆಗಳು ಮತ್ತು ಮಕ್ಕಳ ಹೆಪಟಾಲಜಿಸ್ಟ್ಗಳು, ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ಗಳು, ಇಂಟೆನ್ಸಿವಿಸ್ಟ್ಗಳು, ಅರವಳಿಕೆ ತಜ್ಞರು, ಸಾಂಕ್ರಾಮಿಕ ರೋಗ ತಜ್ಞರು ಹಾಗೂ ವಿಶೇಷ ತರಬೇತಿ ಪಡೆದ ನರ್ಸ್ಗಳ ತಂಡವನ್ನು ಹೊಂದಿರುವ ಪೀರಲ್ ತುರ್ತು ಸಂದರ್ಭಗಳಲ್ಲಿ ತ್ವರಿತ ಸ್ಪಂದನೆ ಮತ್ತು ನಿಖರ ಚಿಕಿತ್ಸೆಯನ್ನು ಖಚಿತಪಡಿಸುತ್ತದೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುಧೀಂದ್ರ ಭಟ್ ಅಂತ, ಚೀಫ್ ಆಪರೇಟಿಂಗ್ ಆಫೀಸರ್ ಅಟ್ ಆಸ್ಟರ್ ಸಿಎಂಐ ಹಾಸ್ಪಿಟಲ್, ಸಾಕರ್ ನಗರ್, ಹೆಬ್ಬಾಳ. ಇವತ್ತು ನಾವು ನಮ್ಮ ಹಾಸ್ಪಿಟಲಲ್ಲಿ pediatric emergency and ICU for our liver care, liver transplant patients ಗೆ ಓಪನ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಿಸ್ಟರ್ ಸೋಮೇಶ್ವರ ರಾವ್ ಅವರು ಇದ್ದಾರೆ, BBMP ಕಮಿಷನರ್ ಅವರು ಬಂದಿದ್ದಾರೆ. ಸೊ ಈ ಹಾಸ್ಪಿಟಲಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ, ಇನಾಗ್ಯುರೇಷನ್. ಇದು ಬಂದು ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಈ ತರ ಒಂದು ಫೆಸಿಲಿಟಿ ಸಿಗ್ತಾ ಇರುವಂತದ್ದು. ಎಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೇಸಿಗೆ, ಪೀಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೇಸಿಗೆ ಈ ICU ತುಂಬಾ ಬೇಕಾಗಿರುವಂತದ್ದು. ಯಾಕಂದ್ರೆ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಮಕ್ಕಳು ಬಂದು ಒಂದು 20-25 ದಿನ ICU ನಲ್ಲಿ ಇರ್ಬೇಕಾಗಿ ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮನ ಇವತ್ತು, ಈ ಫೆಸಿಲಿಟಿನ ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಇದ್ರ ಬಗ್ಗೆ ಆದಷ್ಟು ಜನರಿಗೆ ತಿಳಿ ಹೇಳಬೇಕು ಅಂತ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಮ್ದು ಹೆಸರು ಡಾಕ್ಟರ್ ಕಾರ್ತಿಕ್ ನಾಗೇಶ್. ನಾ ಮಕ್ಕಳ ಡಾಕ್ಟರ್. ನಾ ಫುಲ್ ಆಸ್ಟರ್ ಗ್ರೂಪ್ ಚಿಲ್ಡ್ರನ್ಸ್ ಪೀಡಿಯಾಟ್ರಿಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಪ್ರೋಗ್ರಾಮ್ ಡೈರೆಕ್ಟರ್ ನಮ್ದು ಡೆಸಿಗ್ನೇಷನ್. ಬಹಳ ಖುಷಿ, ಇವತ್ತು ಪೀಡಿಯಾಟ್ರಿಕ್ ಮಕ್ಕಳ ಚಿಲ್ಡ್ರನ್ಸ್ ICU ಇನಾಗ್ರೇಟ್ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಸ್ಪೆಷಲ್ ಟ್ರೀಟ್ಮೆಂಟ್ ಫಾರ್ ಲಿವರ್ ಚಿಲ್ಡ್ರನ್ ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಚಿಲ್ಡ್ರನ್. ಇಲ್ಲಿ ಆಸ್ಟರ್ ಹಾಸ್ಪಿಟಲ್ ಲಾಸ್ಟ್ 5 years ಒಳ್ಳೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ವಿಸ್ ಇದೆ. ಬಟ್ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಲಿವರ್ ICU ಟ್ರೀಟ್ಮೆಂಟ್, ಬಿಕಾಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಆಫ್ಟರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಇಂಟೆನ್ಸಿವ್ ಕೇರ್. ಅದಕ್ಕೋಸ್ಕರ ಈಗ ಫಸ್ಟ್ ಲಿವರ್ ICU ಸ್ಪೆಷಲಿಸ್ಟ್, ಓನ್ಲಿ ಲಿವರ್ ಸ್ಪೆಷಲಿಸ್ಟ್ ಫಾರ್ ಚಿಲ್ಡ್ರನ್. ವಿ ಆರ್ ಮೇಕಿಂಗ್ ಎ ICU and this is the first in Karnataka. And this will become the benchmark for treatment for liver anywhere in the world. And first time we are even doing it in India.